ಈ ಪಂಚಮುಖಿ ಪ್ರಾಣದೇವರು ಈ ಗುಹೆ ಒಳಗಡೆ ಹೀಗೆ ಮೇಲುಗಡೆ ಹೋಗೋದು, ಈ ಗುಹಿಂದನೇ ಕೆಳಗಡೆ ಬರೋದು. ರಾಘವೇಂದ್ರ ಸ್ವಾಮಿಯವರು ಅಲ್ಲೇ ಕೂತಿರೋದು 12 ವರ್ಷ ಸತತವಾಗಿ, ಅಲ್ಲೇ ತಪಸ್ ಮಾಡಿರೋದು ಅವರು ಏನ್ರಿ ಆ ಗುಹೆಯಲ್ಲಿ. ಅವಾಗೇನು ಪಂಚಮುಖಿ ಪ್ರಾಣದೇವರು ಈ ಪುಷ್ಪಕ ವಿಮಾನ ಅದರಲ್ಲಿ ಸಂಚಾರ ಮಾಡ್ತಾರೆ. ಸ್ವಲ್ಪ ಹಾಗೆ ಇದ್ರ ಮೇಲೆ ಸಂಚಾರ ಮಾಡುವಕ್ಕೆ ಇದು ಸಂಚಾರ ತಲೆದಿಂಬು. ಹೌದು, ಕೆಳಗೆ ಶೀಳಿದೆ ನೋಡಿ ಎಲ್ಲ. ಹೌದು, ಅದೃಶ್ಯರಾಗಿ ಈಗ ನಾವು ಬಂದಿರೋದೆಲ್ಲ ಸರ್, ಇದು ಪ್ರದಕ್ಷಿಣ ದಾರಿ. ಇದು ಪ್ರದಕ್ಷಿಣ ದಾರಿ ಪೂರ್ತಿ ದೇವಸ್ಥಾನದಲ್ಲಿ ಬಲಕ್ಕೆ ಬಂದು ಎಡಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಎಡಗಡೆ ಬರ್ತಾರೆ. ಅದು ಎಲ್ಲ ಕ್ಷೇತ್ರದಲ್ಲಿ ಒಂದು ನಿಯಮ ಇರುತ್ತದೆ. ಇದ್ರ ವಿಶೇಷವಾಗಿ ನೋಡಿ ಮೇಲ್ಗಡೆ ಶಿಖರ ಕಾಣುತ್ತೆ, ಪುರಾತನ ಶಿಖರ ಅದೊಂದು. ಇದು ಹೀಗೆ ಜೈ ಶ್ರೀರಾಮ ಅಂತ ಈಗೀಗ ಮಾಡಿಸಿಟ್ಟಿದ್ದೇವೆ. ಬಂದ ಭಕ್ತರಿಗೆಲ್ಲ ಗೊತ್ತಾಗಲಿ. ಮತ್ತು ಈಗೀಗ ಜೈ ಶ್ರೀರಾಮ ಎಂಬುದು ಎಲ್ಲ ಸಕಲ ಭಕ್ತರಿಗೂ ಸಾಕಷ್ಟು ಕಡೆ ಇದೆ ರೀ. ಹಾಗಾಗಿ ಬಂದ ಭಕ್ತರು ಫಸ್ಟು ನೋಡಿದ್ರೆ ಚೆನ್ನಾಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಮಾಡಿಸಿಟ್ಟಿದ್ದೇವೆ. ಈಗ ಮೊನ್ನೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ ತುಳಸಿ ಅರ್ಚನೆ ಟೈಮ್ನಲ್ಲಿ ಇದು ಬೋರ್ಡ್ ಎಲ್ಲ ಆಗಿದೆ. ಅದು ಪುರಾತನ ಶಿಖರ. ಇಲ್ಲಿ ಗುಹೆ ಇದೆ ರೀ. ಗುಹೆ ಅಂದರೆ ಈ ಪಂಚಮುಖಿ ಪ್ರಾಣದೇವರು ಈ ಗುಹೆ ಒಳಗಡೆ ಹೀಗೆ ಮೇಲುಗಡೆ ಹೋಗೋದು, ಈ ಗುಹಿಂದನೇ ಕೆಳಗಡೆ ಬರೋದು. ಈ ಗುಹೆ ಬಹಳ ವಿಶೇಷವಾದದ್ದು. ಈ ಗುಹೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಕ್ಷೇತ್ರಗಳೆಲ್ಲ ಕಾಣುತ್ತವಂತಾರೆ. ರಾಮೇಶ್ವರ, ಕಂಚಿ, ವಿಶೇಷ ದೊಡ್ಡ ದೇವಸ್ಥಾನಗಳು ಕಾಣುತ್ತವಂತಾರೆ. ಇಲ್ಲಿ ಗುಹೆ ಇದು. ಅಲ್ಲಿಂದ ಮತ್ತೆ ಈ ಕಡೆ ಇದ್ದಾರೆ, ಹೀಗೆ ರೈಟ್ ಸೈಡ್ ಇದೆ. ಅಲ್ಲಿಂದ ಹೋಗೋದು, ಕೆಳಗಡೆ ಇಳಿಯೋದು. ಅಂದ್ರೆ ದೇವರಿಗೆ ಮಾತ್ರ ಒಬ್ಬ 4-5 ಜನ ಕೂಡುವಷ್ಟು ಸ್ಥಳ ಇದೆ ಅಲ್ಲಿ. ದೇವರು ಸಂಚಾರ ಮಾಡೋದು ಹೀಗೆ. ರಾಘವೇಂದ್ರ ಸ್ವಾಮಿಗಳು ಹೇಗೆ ಹೋಗ್ತಿದ್ರು? ರಾಘವೇಂದ್ರ ಸ್ವಾಮಿಯವರು ಅಲ್ಲೇ ಕೂತಿರೋದು 12 ವರ್ಷ ಸತತವಾಗಿ, ಅಲ್ಲೇ ತಪಸ್ ಮಾಡಿರೋದು ಅವರು ಏನ್ರಿ ಆ ಗುಹೆಯಲ್ಲಿ. ಅವಾಗೇನು ಬಾಗಿಲಿಲ್ಲ, ಗಿಡಕ್ಕಿಲ್ಲ, ಗೋಡಿಲ್ಲ, ಏನಿಲ್ಲ, ಒಂದು ಗುಹೆ ಅಷ್ಟೇ. ಗುಹೆಯಲ್ಲಿ ಏಕಾಂತವನ್ನಾಗಿ ಬಯಸಿ ಬಂದು 12 ವರ್ಷ ತಪಸ್ ಮಾಡಿದ್ದಾರೆ. ಈ ಗುಹೆಯಿಂದನೇ ಇದು ಪುಷ್ಪಕ ವಿಮಾನ. ಪಂಚಮುಖಿ ಪ್ರಾಣದೇವರು ಈ ಪುಷ್ಪಕ ವಿಮಾನ ಅದರಲ್ಲಿ ಸಂಚಾರ ಮಾಡ್ತಾರೆ. ಸ್ವಲ್ಪ ಈ ಕಡೆ ಮುಂದಗಡೆ ಬಂದ್ರೆ ಕಾಣುತ್ತೆ ಚೆನ್ನಾಗಿ. ಈ ಮನಸ್ಸಂತೂ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಂಗಿದೆ. ಹೌದ್ರಿ, ನೋಡಿದೆ ಹಾಗೆ. ಹೌದು, ಅದು ಮೇಲಿನ ಜೋಡಿಸ್ಬೇಕಾದ್ರೆ ನೋಡ್ರಿ, ಮೇಲಿನ ತೆಗೆದು ಕೆಳಗಡೆ ಬೀಳ್ತದೆ. ಇದು ನೋಡ್ರಿ ಹೆಲಿಕಾಪ್ಟರ್. ಅವರು ಸಂಚಾರ ಮಾಡೋದು ಏನು ಇದ್ರ ಮೇಲೆ, ಅಂದ್ರೆ ಮೇಲೆ ರಕ್ಕಿ ಒಂದೇ ಇಲ್ಲ ಅಷ್ಟೇ, ಆದ್ರೆ ಶೇಪ್ ಆಗಿದೆ. ಇದ್ರ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಪಂಚಮುಖಿ ಪ್ರಾಣದೇವರು ಇದ್ರ ಮೇಲೆ ಸಂಚಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಕೆಳಗಡೆ ಪಾದಗಳಿವೆ, ಆ ಪಾದ ರಕ್ಷೆಗಳು, ಆ ಪಾದರಕ್ಷೆ ಹಾಕೊಂಡು ಇದ್ರ ಮೇಲೆ ಸಂಚಾರ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. ಇದು ದೇವ್ರು ಸಂಚಾರ ಮಾಡೋದು. ಇದು ದೇವರು ರೆಸ್ಟ್ ತಗೊಳ್ಳಿಕ್ಕೆ. ಕೆಳಗಡೆ ಇರೋದು ಮಂಚ, ಗಾದಿ, ದಿಂಡು, ಮೇಲೆ ಹೊದಿಕೆ, ಬೆಡ್ಶೀಟು. ಅಂದ್ರೆ ಆಗಿನ ಕಾಲದಲ್ಲಿ ಇವೆಲ್ಲ ಭಗವಂತನಿಗೆ ಇವೆ, ಈಗ ಎಲ್ಲರೂ ಬಳಸ್ತಾ ಇದ್ದಾರೆ ಅಂತ ಒಂದು ಪ್ರತಿ ತೋರಿಸ್ಲಿಕ್ಕೆ ಭಗವಂತ ಇಟ್ಟಿದ್ದಾನೆ. ನೋಡ್ರಿ, 92ನೇ ಇಸ್ವಿಯಲ್ಲಿ ಭೂಕಂಪ ಆಯ್ತು ರೀ. ಅಂದ್ರೆ ಒಂದು 6 ಸೆಕೆಂಡ್ ಈ ಭಾಗದಲ್ಲಿ 6 ಸೆಕೆಂಡ್. ಅದು 92ನೇ ಇಸ್ವಿ. ಆದರೆ ಹೀಗೆ ಬಂದು ಹೀಗೆ ಅಷ್ಟೇ 6 ಸೆಕೆಂಡ್. ನಮ್ಮ ಮನೆಯಲ್ಲಿ ಹಳೆ ಮನೆ, ಆ ಮನೆಯಲ್ಲಿ ಇದ್ದಾಗ ಪಾತ್ರ ಸಾಮಾನು ಅವೆಲ್ಲ ಕೆಳಗೆ ಬಿದ್ದು ಆ ಮಳೆ ಜಾಸ್ತಿ ಇತ್ತು. ಆದರೂ 92ರಲ್ಲಿ ಆಯ್ತು ಭೂಕಂಪ. ಆ ಟೈಮ್ನಲ್ಲಿ ಸಹಿತ ಏನಾಗಿಲ್ಲ ರೀ. ನೋಡ್ರಿ, ಆ ಕಡೆ ಏನ್ ಸಪೋರ್ಟೇ ಇಲ್ಲ ರೀ. ಇದಕ್ಕೂ ಸಪೋರ್ಟ್ ಆಗಿದೆ ನೋಡ್ರಿ. ಸ್ವಲ್ಪ ಶೇಕ್ ಆದ್ರೆ ಬಿದ್ದು ಹೋಗ್ತದೆ. ಅಂತದು ಭಗವಂತನ ಇಚ್ಛೆ, ಭಗವಂತನ ಆಶೀರ್ವಾದ ಏನ್ರಿ. ಭಗವಂತನ ಇಲ್ಲದೆ ಯಾವುದೂ ಏನೂ ಇಲ್ಲ ಏನು ಈ ತರ ಇದೆ. ಅವರು ರೆಸ್ಟ್ ತಗೊಳ್ಳಿಕ್ಕೆ ಇದು ಸಂಚಾರ. ತಲೆದಿಂಬು. ಹೌದ್ರಿ, ಕೆಳಗೆ ಮಂಚ, ಇದು ಗಾದಿ, ದಿಂಡು, ಮೇಲೆ ಹೊದಿಕೆ ಎಲ್ಲ ಅವರ ಆಶೀರ್ವಾದ. ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಬಂದವರು ಇಲ್ಲಿ ಬಂದೇ ಹೋಗ್ತಾರೆ. ಮಂತ್ರಾಲಯಕ್ಕೆ ಬಂದವರೆಲ್ಲ ಮತ್ತೆ ಬಿಚ್ಚಾಲಯಕ್ಕೆ ಹೋಗ್ತಾರೆ. ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಬಿಚ್ಚಾಲಿಗೆ ಹೋಗ್ತಾರೆ. ಮುಂದ್ಗಡೆ ಹಾಗೆ ಕಲ್ಲೂರು ಅಂತಿದೆ, ಮಹಾಲಕ್ಷ್ಮಿ ದೇವಸ್ಥಾನ, ಅಲ್ಲಿಯೂ ಬರ್ತಾರೆ. ಇದು ಭಾಳ ಸುತ್ತಮುತ್ತ ಭಾಳ ಇವೆ ರೀ ನೋಡ್ತಕ್ಕಂಥ ಸ್ಥಳಗಳು. ದೇವತೆಗಳು ಸಂಚಾರ ಮಾಡಿರೋದು, ರಾಯರು ಸಂಚಾರ ಮಾಡಿರೋ ಸ್ಥಳ ಏನು ಸಾಕಷ್ಟು ಇದೆ ರೀ. ಇಲ್ಲಿ ದೇವಿ ರೀ ಎರಕ್ಲಮ್ಮ ಅಂತ ದೇವತಾ. ಈ ಗುಹೆ ಇದೆ ರೀ. ಈ ಗುಹೆಯಲ್ಲಿ
ಮಂತ್ರಾಲಯದಲ್ಲಿ ಹೇಗೆ ಮಂಚಾಲಮ್ಮ ಅಂತ ಇದ್ದಾಳೆ ಅದೇ ತರ ಎರಕ್ಲಮ್ಮ ಅಂತ ದೇವಿರಿ ಇಲ್ಲಿ. ಪಕ್ಕದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಪಕ್ಕ ಮಹಾಲಕ್ಷ್ಮಿ ಒಳಗಡೆ ಇರೋದು, ಅಲ್ಲಿ ಇರೋದೇ ದೇವಿನ ಎರಕ್ಲಮ್ಮ ಅಂತ. ಎರಕ್ಲಮ್ಮ ಊರ್ ದೇವತೆ, ಗ್ರಾಮ ದೇವತೆ. ಅಲ್ಲಿ ಇಲ್ಲಿ ಕ್ಷೇತ್ರ ದೈವತೆ, ಕ್ಷೇತ್ರ ದೇವತೆ. ಇಲ್ಲಿ ಕ್ಷೇತ್ರ ದೇವತೆ. ಇದು ಭೋಜನ ಶಾಲೆ. ಪ್ರತಿ ಅಮಾವಾಸ್ಯೆ ದಿವಸ ಬಂದು ಭಕ್ತರಿಗೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಬಂದು ಭಕ್ತರಿಗೆ ಭೋಜನ ಶಾಲೆ. ಇದು 2003ರಿಂದ ಪ್ರಾರಂಭ ಆಗಿದೆ. ಸುಷಮೀಂದ್ರ ತೀರ್ಥರು ಆಶೀರ್ವಾದದಿಂದ ಅವ್ರು ಹೇಳಿದ ಮೇಲೆ ಇದು ಭೋಜನ ಶಾಲೆ ಆಗಿದೆ. ಆವಾಗಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಬಂದಿದೆ. ಏನು ಈಗ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಹೌದು, ಮುಂದಿನ ಭಾಗ. ಇದು ಪೂರ್ವ ದಿಕ್ಕು. ಏನು ಇದು ಬರೋದು ಹಳೇ ದೇವಸ್ಥಾನ, ಏನು ಹಳೇದು ಪುರಾತನ. ಈ ಗುಡ್ಡ ಇವೆಲ್ಲ ಈಗ ಅಂದ್ರೆ ಕೆಲವು ವರ್ಷಗಳಿಂದ ಇದೆಲ್ಲ ಶೆಡ್ ಹಾಕ್ಸಿರೋದು, ಬಂದು ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿರೋದು ಎಲ್ಲ ರಾಯರು, ಪಂಚಮುಖಿ ಪ್ರಾಣದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದದಿಂದ ಚೆನ್ನಾಗಿ ನಡೆದಿದೆ. ಏನು ಎಲ್ಲ ಹಳೆ ಮಂಟಪ ಕಾಣುತ್ತೆ. ಹಳೆ ಮಂಟಪ ರೀ, ಪುರಾತನದಿಂದ ಇರೋ ಮಂಟಪ ಹಳೆಯವು. ಆಮೇಲೆ ಇಲ್ಲಿರಿ ಅನಂತಾಚಾರ ಅಂತ ನಮ್ಮ ಹಿರಿಯರು ಮೊದಲೇ ತಲೆಮಾರು 16ನೇ ಶತಮಾನದಲ್ಲಿ ಅನಂತಾಚಾರ ಎಂಬವ್ರೆ ಇವರೇ ಫಸ್ಟು ಇವರು ಸೊಪ್ಪನದಲ್ಲೇ ಪಂಚಮುಖಿ ಪ್ರಾಣದೇವರು ಬಂದು ಹೇಳಿದವರು. ಪಂಚಮುಖಿ ಪ್ರಾಣದೇವರು ಅನಂತಾಚಾರ್ಯ ಅಂದರೆ ನಮ್ಮ ಮನೆ ಬಂದು 2 ಕಿಲೋಮೀಟರ್ ದೂರ ಆಗುತ್ತಾರೆ. ಅವರು ಬಂದು ಹೇಳಿದ್ದಾರೆ ಪಂಚಮುಖಿ ಪ್ರಾಣದೇವರು. ಪೂರ್ವದಲ್ಲಿ ಏನಿಲ್ಲ, ಗುಹೆ ಅಡಿಗೆ ಇದು ಗುಹೆ, ಎಲ್ಲ ಕಡೆ ಗುಹೆ ಇದೆ. ಏನು ಆದರೆ ಅವರು ಬಂದು ಹೇಳಿದ ಮೇಲೇ ಎಲ್ಲರಿಗೂ ಗೊತ್ತಾಗಿರೋದು. ಏನು ಇಲ್ಲಿ ಇವರು ಅನಂತಾಚಾರ್ಯ ಸೊಪ್ಪನದಲ್ಲಿ ಹೇಳಿದರೆ ನಮ್ಗೆ ಗೊತ್ತಾಗಲ್ಲ ಸ್ವಾಮಿ, ನೀವು ಬಂದು ತೋರಿಸಿದ್ರೆ ಗೊತ್ತಾಗುತ್ತೆ. ಇದು ಅಡವೆ ಇದೆ, ದಂಡಕ್ಕೆ ಅರಣ್ಯ. ಇದು ಎಲ್ಲಿ ಎಷ್ಟು ಗುಹೆಗಳು ಸಾಕಷ್ಟು ಇವೆ, ಎಲ್ಲಿ ಏನಂತ ಗೊತ್ತಾಗಲ್ಲ. ತಾವು ಬಂದು ತೋರಿಸಿದ್ರೆ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವತ್ತಿನಿಂದ ಮರುದಿವಸ ಪಂಚಮುಖಿ ಪ್ರಾಣದೇವರು ಮನೆಗೆ ಹೋಗಿ ಕರ್ಕೊಂಬಂದಿದ್ದಾರೆ. ಅಂದ್ರೆ ಒಂದು 12 ವರ್ಷದ ಹುಡುಗನಾಗಿ ಹೋಗಿ ಏನು ಅಲ್ಲಿಂದ ಕರ್ಕೊಂಬಂದು ಒಳಗಡೆ ಎಲ್ಲ ತೋರಿಸಿದ್ದಾರೆ. ತೋರಿಸಿ ಅದೃಶ್ಯ ಆಗಿದ್ದಾರೆ. ಇವರು ಪ್ರತಿನಿತ್ಯ ಪೂಜೆ ಮಾಡ್ಕೊಂಬಂದಿದ್ದಾರೆ. ಇವರು ರಾಘವೇಂದ್ರ ಸ್ವಾಮಿಗಳವರು ಹೇಗೆ ಬೃಂದಾವನ ಪ್ರವೇಶ ಆಗಿದ್ದಾರೆ, ಅದೇ ರೀತಿ ಅನಂತಾಚಾರ್ಯ ಅವರು ಈ ಗುಂಡಿನಲ್ಲೇ ಅದೃಶ್ಯ ಆಗಿದ್ದಾರೆ. ನೋಡ್ರಿ, ಬೇಕಿದ್ರು ಇದೆಲ್ಲ ಒಡೆದಿದ್ದಲ್ಲ, ಏನಲ್ಲ ಶೀಳಿದೆ ನೋಡಿ. ಇದು ಈ ಗುಂಡಿನಲ್ಲೇ ಅದೃಶ್ಯರಾಗಿದ್ದಾರೆ. ಇವರು ಚೈತ್ರ ಶುದ್ಧ ಸಪ್ತಮಿ ದಿವಸ ಇವರು ಪುಣ್ಯತಿಥಿ. ಚೈತ್ರ ಶುದ್ಧ ಸಪ್ತಮಿ, ಚೈತ್ರ ಶುದ್ಧ ಅಷ್ಟಮಿ ದಿವಸ ಗಂಗಾ ಪೂಜೆ. ಅಂದ್ರೆ ಪಲ್ಲಕ್ಕಿಯಲ್ಲಿ ಪ್ರಾಣದೇವರನ್ನ ಕರ್ಕೊಂಡು ಹೋಗಿ ತುಂಗಾಭದ್ರಾ ನದಿ, ಈ ಕಡೆ ಚಿಕ್ಕಮಂಚಾಲ ಬರುತ್ತೆ, ಆ ಕಡೆ ಮಂತ್ರಾಲಯ ಬರುತ್ತೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಮತ್ತು ಮರುದಿವಸನೇ ರಾಮನವಮಿ ದೊಡ್ಡ ಜಾತ್ರೆ ಆಗುತ್ತಾರೆ. ಹೀಗಾಗಿ ಅನಂತಾಚಾರ್ಯ ವಂಶಸ್ಥರೇ ನಾವು. ಅಂದಿನಿಂದ ಪೂಜಾ ಕಾರ್ಯಕ್ರಮ ಹೇಗೆ ನಡ್ಸ್ಕೊಂಡ್ಬಂದಿದ್ದಾರೆ ಅದೇ ರೀತಿ ನಾವು ನಡೆಸ್ತಾ ಇದ್ದೀವಿ. ಇದು ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಕೊಟ್ಟಿರೋ ಆಸ್ತಿ ನಮ್ಮ ತಾತವರಿಗೆ. ಇದು ಯಾರಿಗೂ ಏನು ಸಂಬಂಧ ಇಲ್ಲ. ಏನು ಪುರಾತನದಿಂದ ಬಂದಿರೋ ಆಸ್ತಿ, ಪುರಾತನದಿಂದ ವಂಶ ಪರಂಪರೆ ಪೂಜೆ ಮಾಡ್ಕೊಂಡ್ಬಂದಿದ್ದೇವೆ. ಇಲ್ಲಿ ಪ್ರತಿನಿತ್ಯಲೂ ವಂಶ ಪರಂಪರೆಯಾಗಿ ಪೂಜೆ ಮಾಡ್ತಾ ಇದ್ದೀವಿ. ಪಂಚಮುಖಿ ದೇವಸ್ಥಾನ ಮತ್ತು ಆ ಕಡೆ ಎರಕ್ಲಮ್ಮ ದೇವಸ್ಥಾನ 2 ಇದೆ. ಈ ಥರ ಇದೆ ನೋಡಿ, ಶೀಳಿದೆ ನೋಡಿ, ಎಲ್ಲ ಹೌದು ಅದೃಶ್ಯರಾಗಿ. ಇಲ್ಲಿ ಪಾದರಕ್ಷೆಗಳಿವೆ ರೀ. ಇವು 5 ವರ್ಷಕ್ಕೊಂದ್ಸಲ ಸೌದೋಗುತ್ತಾರೆ ಆ ಕಡೆ. ಅದು ಮೊನ್ನೆ ಮಾಡಿಟ್ಟಿರೋದು. ಸರ್, ಇದು 5 ವರ್ಷಕ್ಕೊಂದ್ಸಲ ಸೌದೋಗುತ್ತೆ. ಇಲ್ಲಿ ನಮ್ಮ ನಾಮಾಲದವರು ಅಂತ ಹೇಳಿ ಕೆರೆಬೂದೂರಿನ ಭಕ್ತರು ಇದ್ದಾರೆ. ನಾಮಾಲದವರು ಅಂತ ಅವರ ಅಡ್ಡ ಹೆಸರೇ ಬರುತ್ತೆ. ಅವರು ಪ್ರತಿ 5 ವರ್ಷಕ್ಕೊಂದ್ಸಲ ಪಾದರಕ್ಷೆಗಳು ಮಾಡ್ತಾರೆ. ನೋಡೋಣ, ಇವು ನೋಡ್ರಿ ಪಾದರಕ್ಷೆಗಳು ರೀ. ಈ ಥರ ಇರ್ತಾರೆ. ಈ ಪಾದರಕ್ಷೆಗಳು ಹಾಕ್ಯಂಡೆ ಆ ಪುಷ್ಪಕ ವಿಮಾನದ ಮೇಲೆ ಸಂಚಾರ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. ಅಲ್ಲಿ ಪುಷ್ಪಕ ವಿಮಾನ ನೋಡಿದ್ರಲ್ಲ, ಈ ಪಾದರಕ್ಷೆ ಧರಿಸಿಕೊಂಡು ಪಂಚಮುಖಿ ಪ್ರಾಣದೇವರು ಆ ಪುಷ್ಪಕ ವಿಮಾನದಲ್ಲಿ ಸಂಚಾರ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. 5 ವರ್ಷಕ್ಕೊಂದ್ಸಲ ಸೌದೋಗುತ್ತಾರೆ. ಇಷ್ಟು ದಪ್ಪ ಇರೋದು ಸ್ವಲ್ಪ ಚಿಕ್ಕದಾಗುತ್ತೆ. ಚಿಕ್ಕದು ಈ ದೇವಸ್ಥಾನದಲ್ಲಿದೆ. ಇದು ನೋಡಿ, ಇದು ಚರ್ಮ ರೀ, ಹಸುವಿನ ಚರ್ಮ. ಅಂದ್ರೆ ಅದು ಹೋಗಿರ್ತದಲ್ರಿ, ಅದು ಅವ್ರಿಗಾಗಲೇ ಇಂಥದಂತಲೇ ಸ್ವಪ್ನ ಆಗುತ್ತಾರೆ. ಈ ಕಲರ್ ಇರೋದು ಆಕಳ ಅಂತ ಅವರಿಗೆ, ಅವರು ಆ ಥರ ಹೋಗಿರೋದು ತೆಗೆದು ಇದು ಮಾಡ್ತಾರೆ. ಅದು ಚರ್ಮದ್ದು ಇವರು ಸೌದೋಗಿದೆ ನೋಡಿ, ಆ ಥರ ಇರೋದು ಈ ಥರ ಸೌದೋಗುತ್ತಾರೆ. ಇದಕ್ಕೂ ಡಿಫ್ರೆನ್ಸ್ ಇದೆ ನೋಡಿ. ಏನು ಸೌದೋಗುತ್ತೆ. ಹಿಂದಿನವರೆಗೂ
ಹೀಗೆ ನಡ್ಕೊಂಡ್ ಬಂದಿದ್ದಾರೆ ಪಂಚಮುಖಿ ಪ್ರಾಣದೇವರು. ಯಾರಿಗೆ ಅದೃಷ್ಟ ಯಾರಿಗೆ ಕಾಣಿಸೋರು ಗೊತ್ತಿಲ್ಲ. ಬಹಳ ಜನಕ್ಕೆ ದರ್ಶನ ಕೊಟ್ಟಿದ್ದಾರೆ. ಏನ್ರಿ, ಬಹಳ ಜನಕ್ಕೆ ಗಂಟಿ ಶಬ್ದ ಕೇಳಿಸಿದೆ, ಪಾದಗಳು ದರ್ಶನ ಕೊಟ್ಟಿದ್ದಾರೆ. ಭಗವಂತನ ಇಚ್ಛೆಯಿಂದನೇ ಎಲ್ಲ ನಡೆದು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋ ಕರ್ತವ್ಯ ನಂಬುದು. ಪ್ರಾಣದೇವರು, ರಾಯರು, ದೇವರು, ಹರಿವಾಯು ಗುರುಗಳು ಆಶೀರ್ವಾದ ಮಾಡೋದು ಎಲ್ಲ ಭಕ್ತರಿಗೂ ಮಾಡ್ತಾರೆ. ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆ ಮಾಡಬೇಕು. ಇದು ಅಶ್ವತ್ಥ ವೃಕ್ಷ ರೀ. ಎಷ್ಟು ವರ್ಷ ಆಯ್ತು ಸರ್? ಇದು ಅಶ್ವತ್ಥ ವೃಕ್ಷ ತಾನಾಗೆ ಬಂದಿರೋದ್ರಿ. ಇದು ಯಾರು ಹಾಕಿದ್ದಲ್ಲ ಏನಲ್ಲ, ಕನಿಷ್ಠ ಅಂದ್ರೆ ಒಂದು 30-35 ವರ್ಷ ಆಗಿದೆ ರೀ. ಇದು ತಾನಾಗೆ ಬಂದಿರೋದು ಅಶ್ವತ್ಥ ವೃಕ್ಷ. ಇದು ಅಶ್ವತ್ಥ ವೃಕ್ಷ ಮತ್ತು ಬೇವಿನ ವೃಕ್ಷ ಏನು, ಇದಕ್ಕೆಲ್ಲ ನಮ್ಮ ಹಿರಿಯರು ತಂದೆಯವ್ರ ಕಾಲದಲ್ಲೇ ಬಂದಿರೋದು. ಇದೆಲ್ಲ ನಾಗ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ ಇಲ್ಲಿ. ಇದು ಪಲ್ಲಕ್ಕಿ ಕಟ್ಟೆ ಅಂತಾರೆ. ಇದು ಪ್ರತಿ ಪಲ್ಲಕ್ಕಿ ವಿಜಯದಶಮಿ ದಿವಸ ಪಲ್ಲಕ್ಕಿ ಊರಿಂದ ಬರುತ್ತಾರೆ, ಮತ್ತು ಶ್ರಾವಣ ಮಾಸದಲ್ಲಿ ಒಂದು ಬರ್ತಾರೆ, ಮತ್ತು ರಾಮನವಮಿ ಜಾತ್ರೆ ಟೈಮ್ನಲ್ಲಿ ವರ್ಷಕ್ಕೆ 3 ಸಲ ಬರುತ್ತೆ. ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿಂದನೇ ದೇವರ ಕರ್ಕೊಂಡು ಹೋಗೋದು ಉತ್ಸವ ಮೂರ್ತಿನ ಅಲ್ಲಿ ಒಳಗಡೆ ಬೆಳೆದು ಈ ಕಟ್ಟಿಂದನೇ ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಬಂದು ಉತ್ಸವ ಮೂರ್ತಿ. ಆಮೇಲೆ ರಥ ಅಲ್ಲಿರ್ತಾರೆ, ಆ ರಥದಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಬರ್ತಾರೆ ಪ್ರತಿ ಅಮಾವಾಸ್ಯೆ ದಿವಸ. ಹೀಗಾಗಿ ಭಗವಂತನ ಆಶೀರ್ವಾದ ಸಾಕಷ್ಟು ಜನರಿಗೆ, ಭಕ್ತರಿಗೆ ಸಾಕಷ್ಟು ಜನರಿಗಿದೆ ರೀ. ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅವ್ರ ಇಷ್ಟ ಕಾರ್ಯಗಳು ನೆರವೇರಿಸಿದ್ದಾರೆ. ಎಲ್ಲ ಅವರ ಆಶೀರ್ವಾದ. ರಾಯರು, ಪಂಚಮುಖಿ ಪ್ರಾಣದೇವರು, ತಿರುಪತಿ ವೆಂಕಟರಮಣ ಸ್ವಾಮಿ. ಯಾವ್ದಾದ್ರು ಒಂದು ಘಟನೆ ನೆನೆಸ್ಕೊಳ್ಬೋದಾ ಭಕ್ತರಿಗೆ ಒಂದು ಇದಾಗಿ ಒಳ್ಳೇದಾಗಿದ್ದು? ಇದೆ ರೀ, ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ನೋಡ್ರಿ, ಸಂತಾನ ಇಲ್ಲದವರಿಗೆ ಸುತ್ತಮುತ್ತ ಹಳ್ಳಿ ಜನ ಅಂದರೆ ಬೇರೆ ಬೇರೆ ಕಡೆಯಿಂದನೂ, ಅಂದರೆ ಈ ಹೈದರಾಬಾದ್ ಆಯಿತು, ಆ ಕಡೆ ಆಂಧ್ರ, ಕರ್ನಾಟಕ ಏನು, ಅವರು ಬಂದು ಬೇಡಿಕೊಂಡು ಹೋದ್ಮೇಲೆ ಇಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಬೇಡ್ಕೊಂಡು ಹೋಗ್ತಾರೆ. 11 ತಿಂಗಳ ಅಮಾವಾಸ್ಯೆ ಇಲ್ಲ 12 ತಿಂಗಳ ಅಮಾವಾಸ್ಯೆ ಬಂದು ದರ್ಶನ ಮಾಡ್ಕೊಂಡು ಇಲ್ಲೇ ನಿದ್ದೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಇಷ್ಟ ಕಾರ್ಯ ಅಂದರೆ ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಆಗಿದೆ, ಸಂತಾನ ಆಗ್ಲಾರ್ದು ಸಂತಾನ ಆಗಿದೆ, ಅವ್ರ ಇಷ್ಟ ಕಾರ್ಯಗಳು ಏನೇನು ಬೇಡಿಕೆವೆ ಸಾಕಷ್ಟು ಜನ ಇದ್ದಾರೆ. ಅಮಾವಾಸ್ಯೆ ದಿವಸ ರಾತ್ರಿ ಅಂದರೆ ಇಲ್ಲಿ ಸುತ್ತಮುತ್ತಲು ಏನಿಲ್ಲ ಅಂದ್ರೆ ಒಂದು 2,000 ಜನ ನಿದ್ದೆ ಮಾಡಿರ್ತಾರೆ. ರಾತ್ರಿ ಎಲ್ಲ ಕೆಲವು ಜನ ಭಜನೆ ಮಾಡೋದು ಸುತ್ತಲೂ ಈಗ ಎಲ್ಲ ಕಡೆ ನಿದ್ದೆ ಮಾಡಿರ್ತಾರೆ. ಅಂದರೆ ಇದೆಲ್ಲ ಪಂಚಮುಖಿ ಆಂಜನೇಯ ಸ್ವಾಮಿಯ ಆಶೀರ್ವಾದ, ಅದನ್ನ ಅನುಗ್ರಹ ಇಲ್ಲೇ ಇಷ್ಟು ಜನ ಬರಲ್ಲ ಏನ್ರಿ, ಎಲ್ಲ ಅವ್ರದೇ ಏನ್ರಿ. ಬಂದ ಭಕ್ತರಿಗೆಲ್ಲ ಅನುಗ್ರಹ ಮಾಡಬೇಕು, ಆಶೀರ್ವಾದ ಮಾಡಬೇಕಂದ್ರೆ ರಾಯರು, ಪಂಚಮುಖಿ ಪ್ರಾಣದೇವರು, ಹರಿವಾಯು ಗುರುಗಳ ಆಶೀರ್ವಾದನೇ ಮುಖ್ಯ. ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆ ಮಾಡಬೇಕು. ಮತ್ತು ವಿಶೇಷ ದಿನಗಳು ಯಾವಾಗ ಅಂತ? ವಿಶೇಷ ದಿವಸಗಳೆಲ್ಲ ನೋಡಿ, ಪ್ರತಿ ಅಮಾವಾಸ್ಯೆ ವಿಶೇಷ, ಮತ್ತು ಪ್ರತಿ ಹುಣ್ಣಿಮೆ ವಿಶೇಷ, ಮತ್ತು ಹಬ್ಬಗಳು ವಿಜಯದಶಮಿ ಏನು, ಮತ್ತು ಮಾರ್ಗಶಿರ ಶುದ್ಧ ನವಮಿಯಿಂದ ಪೂರ್ಣಿಮೆವರೆಗೂ ಲಕ್ಷ ತುಳಸಿ ಅರ್ಚನೆ ಆಗುತ್ತೆ. ಮತ್ತು ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ಆಗುತ್ತದೆ. ಆಶ್ವೀಜ ಶುದ್ಧ ಪೌರ್ಣಿಮೆಯಿಂದ ಹಿಡಿದು ಕಾರ್ತೀಕ ಶುದ್ಧ ಪೌರ್ಣಿಮೆವರೆಗೂ ದೀಪೋತ್ಸವ, ಕಾರ್ತೀಕ ದೀಪೋತ್ಸವ. ಮತ್ತು ಯುಗಾದಿ ಹಬ್ಬ ವಿಶೇಷ ದಿವಸ. ಮತ್ತು ರಾಮನವಮಿ ದಿವಸ ರಥೋತ್ಸವ ಎಷ್ಟು ದಿವಸ ನಡೀತದೆ? ಒಂದೇ ದಿವಸ. ಜಾತ್ರೆ ಎಷ್ಟು ದಿವಸ? ಜಾತ್ರೆ ಆಗೋದು ಒಂದೇ ದಿವಸ. ರಾಮನವಮಿ, ಶ್ರೀರಾಮನವಮಿ ದಿವಸ 4 ದಿವಸ ಕಾರ್ಯಕ್ರಮ. ಒಂದು ನಮ್ಮ ಹಿರಿಯರ ಅನಂತಾಚಾರ ಅವರ ಪುಣ್ಯತಿಥಿ ಸಪ್ತಮಿ ದಿವಸ, ಚೈತ್ರ ಶುದ್ಧ ಸಪ್ತಮಿ ದಿವಸ ನಮ್ಮ ಹಿರಿಯರ ಪುಣ್ಯತಿಥಿ ಅನಂತಾಚಾರ ಅವ್ರದ್ದು. ಅಷ್ಟಮಿ ದಿವಸ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಕರ್ಕೊಂಡು ತುಂಗಭದ್ರಾ ನದಿ, ಚಿಕ್ಕಪಂಚಾಲಿ ಅಂತಿದ್ದಾರೆ, 4 ಕಿಲೋಮೀಟ್ರ್ ನಮ್ಮ ಊರಿಂದ, ಇಲ್ಲಿಂದ 6 ಕಿಲೋಮೀಟ್ರು, ಅಲ್ಲಿಗೆ ಹೋಗಿ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾರೆ. ಮರುದಿವಸ ರಾಮನವಮಿ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಮರುದಿವಸ 6 ಗಂಟೆವರೆಗೂ ಜಾತ್ರೆ, 24 ತಾಸು ಜಾತ್ರೆ. ಬೆಳಿಗ್ಗೆ ಎಲ್ಲ ಪೂಜಾ ಕಾರ್ಯಕ್ರಮ, ಸಂಜೆ ಮಧ್ಯರಾತ್ರಿಯಿಂದ ರಥೋತ್ಸವ. ಮಧ್ಯರಾತ್ರಿ ಅಂದರೆ ಪೂಜಾ ಕಾರ್ಯಕ್ರಮ, ಪಲ್ಲಕ್ಕಿ, ಊರು ಒಳಗಡೆ ಎಲ್ಲರ ಮನೆಗೆ ಹೋಗಿ ಬರ್ತಾವೆ. ಊರಿನ ಭಕ್ತರು, ಗಣದಾಳ ಗ್ರಾಮಸ್ಥರು, ಊರಿನ ಸಕಲ ಭಕ್ತರು ಎಲ್ಲರೂ ಸೇವೆ ಮಾಡ್ತಾರೆ. ಪ್ರತಿಯೊಂದು ಜಾತಿ ಜನನೂ ಸೇವೆ ಮಾಡ್ತಾರೆ. ಅದು ಮಧ್ಯರಾತ್ರಿ 12:15 1 ಗಂಟೆ 15 ನಿಮಿಷಕ್ಕೆ ಅಲ್ಲಿ ಬಿಟ್ಟರೆ ರಥೋತ್ಸವ. ಅಲ್ಲಿಂದ 2 ಕಿಲೋಮೀಟ್ರ್ ದೂರ ಆಗುತ್ತಾರೆ. ಇಲ್ಲಿ ಬಂದು ಹೀಗೆ ಪ್ರದಕ್ಷಿಣೆ ಹಾಕ್ಕೊಂಬಂದು ಅಲ್ಲಿ ನಿಂದಿರ್ತಾರೆ. ಮತ್ತು ಪಲ್ಲಕ್ಕಿಯಿಂದ ಒಂದು ಪ್ರದಕ್ಷಿಣೆ ಹಾಕ್ಕೊಂಬಂದು ದೇವ್ರನ್ನ ಇಲ್ಲಿ ಕೂಡಿಸ್ತಾರೆ. ಇಲ್ಲಿ ತೇರು ಎಳೆದವರು ಇಲ್ಲಿ ರಂಗಾಟ ಆಡ್ತಾರೆ, ರಂಗಿನಾಟ. ಇಲ್ಲಿ ರಂಗಾಟ ಆದಮೇಲೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಹೀಗೆ ಹೋಗೋದು. ಅಂದರೆ ಪೂರ್ವ ದಿಕ್ಕಿನಿಂದಲೇ ಹೋಗೋದು, ದಕ್ಷಿಣ ದಿಕ್ಕಿನಿಂದ ಇಳಿದು ಬರೋದು ಏನು. ಆಮೇಲೆ ಮತ್ತೆ ರಥೋತ್ಸವ 5 ಗಂಟೆಗೆ ಇಲ್ಲಿಂದ ಹೋದರೆ
ಮನೆಗೆ 7 ಗಂಟೆಗೆಲ್ಲ ಮನೆ ಸೇರ್ತೇವೆ. 24 ತಾಸು ಜಾತ್ರೆ, ಭಾಳ ದೊಡ್ಡ ಮಹಿಮಾ. ಏನು 2 ಕಿಲೋಮೀಟ್ರ್ ದೂರ ಆದರೆ ಕನಿಷ್ಠ ಅಂದ್ರೆ ಒಂದು 41 ಅಡಿ ಎತ್ತರ ಇರ್ತದೆ ರೀ ರಥ, 2 ಗಾಲಿ. ಅದು ಊರಿನ ಸಂಭ್ರಮ. ಏನು ಸುತ್ತಮುತ್ತ ಭಕ್ತರು ಸಾಕಷ್ಟು ಜನ ಬರ್ತಾರೆ. ನಮ್ಮ ಊರಿನವರು ಗಣದಾಳದ ಭಕ್ತರು ಪ್ರತಿಯೊಂದು ಜಾತಿ ಜನನು ಅವ್ರವ್ರ ಕೆಲಸ ಏನು ಮಾಡಬೇಕಂತ ನಮ್ಮ ಹಿರಿಯರು ಹಂಚಿಕೊಟ್ಟಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾರೆ. ಅದರಲ್ಲಿ ಭೇದ ಭಾವ ಅದು ಯಾವುದೂ ಇರಲ್ಲ. ಅವರು ಜಗಳ ತೋಡಿ ಏನಿದ್ರು ಅವತ್ತಿನ ದಿವಸ ಏನಿರಲ್ಲ, ಹಾಗೆ ಮಾಡ್ತಾರೆ. ಆದರೆ ಕುಡಿಯೋದು ತಿಂಬೋದು ಏನಿರಲ್ಲ ರೀ. ಸೊ ಇದುವರೆಗೂ ಶ್ರೀ ಪಂಚಮುಖಿ ಕ್ಷೇತ್ರದ ಮಹಾತ್ಮೆಯನ್ನು ಹಾಗೆ ಇದರ ಇತಿಹಾಸವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಂತಹ ಈ ಪಂಚಮುಖಿ ಕ್ಷೇತ್ರದ ಮೂಲ ಅರ್ಚಕರ ವಂಶ ಪಾರಂಪರ್ಯವಾಗಿ ಬಂದಂಥ ಮೂಲ ಅರ್ಚಕರ ವಂಶಸ್ಥರಾದ 6ನೇ ತಲೆಮಾರಿನವರಾದಂಥ ಶ್ರೀ ಶ್ಯಾಮಾಚಾರ್ಯರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಆಯ್ತು ರೀ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೇ ಭವಂತು. ಭಗವಂತ ರಾಯರು, ಪ್ರಾಣದೇವರು ಮತ್ತು ಹರಿವಾಯುಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.